ಹೋರಾಡೋದು ಸುಲಭ ಅಲ್ಲ. ಅದು ಎಷ್ಟು ದಿನ ಬೇಕಾದರೂ ತಗೋಬಹುದು. ಆ ಟೈಮು ಮನುಷ್ಯರನ್ನ ಬದಲಿಸುತ್ತಾ. ನಮ್ಮ ಯಜಮಾನ್ರು ಒಟ್ಟು ಬೇಡ ಆಕಿ ಒಟ್ಟಿನಲ್ಲಿ ಬೇಡ ನನಗಕ್ಕೆ ಅಂತಾರೆ. ಅದು ಯಾಕೋ ನನಗೂ ಗೊತ್ತಿಲ್ಲ ಸರ್. ನಾನಂತ ದೊಡ್ಡ ತಪ್ಪೇನು ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಸರ್. ಅವ್ರು ಯಾರು ಮಾತು ಕೇಳ್ತಿದಾರಂತನೂ ಗೊತ್ತಿಲ್ಲ. ಅವ್ರು ಈಗ ಮಾತು ಕೇಳಿ ಹಿಂಗಾಗಿರ್ಬೋದು, ಆದರೆ ಮುಂದಿದು ಭಾಳ ಕಷ್ಟ ಆಗುತ್ತೆ ಸರ್ ಅವ್ರಿಗೆ. ಮಕ್ಕಳು ಕಳಿಸ್ಕೊಡ ಅಂತಾರೆ, ಆದರೆ ಇನ್ನೊಂದು ಮದುವೆ ಆಗ್ತೀನಪ್ಪ ಅಂದ್ರೆ ಹ್ಞೂ ಅಂತಾರೆ. ನಾನು ಇನ್ನೊಂದು ಮದುವೆ ಆಗೋದಂತೂ ಕರೆ ಅಂತಾರೆ. ಈಗ ಆಗಿಲ್ಲ ಸರ್, ಅವರು ಇನ್ನೂ ಆಗಿಲ್ಲ ಸರ್. ಇನ್ನೊಂದು ಮದುವೆ ಆಗ್ತೀನಿ ನಾನು ಅಂತಾರೆ ಸರ್. ಅವ್ರ ಮದುವೆ ಆಗು ಮಕ್ಳು ಕೊಟ್ರೆ ಅವ್ರ ಮಕ್ಳಿಗೆ ನೋಡ್ಕೊತಾರ ಗ್ಯಾರಂಟಿ ಏನು ಸರ್? ಹೆಣ್ಣು ನೋಡ್ಕೊತಾರೆ ಇವಾಗ ಚಲೋ ಕಾಣ್ತಾರೆ, ಆಮೇಲೆ ತಾಯಿನೂ ನೋಡ್ಕೊಳೋದಿಲ್ಲ ಸರ್. ಅದೆಲ್ಲ ನೈಜ ಸಂಗತಿ ಸರ್. ಯಾರು ನೋಡ್ಕೊಳಂಗಿಲ್ಲ ರೀ ಇವಾಗ. ಆಗಿದ್ದಾಗ ನನ್ನ ಮಕ್ಳಿಗೆ ಹೇಗೆ ಕಳಿಸ್ರಿ? ಅದಕ್ಕೆ ಅಷ್ಟು ದೂರ ಹೋಗೋದಕ್ಕಿಂತ ಇವಾಗ ನನ್ನ ಗಂಡಗೆ ನನಗೆ ನನ್ನ ಮಕ್ಕಳಿಗೆ ದಯವಿಟ್ಟು ಒಂದು ಮಾಡಿರಿ ಸರ್. ಈಗೀಕೆ ಎಲ್ಲರನ್ನೂ ಕೇಳೋದಿಷ್ಟೇ, ನನಗೆ ನನ್ನ ಗಂಡ ಬೇಕು, ಒಂದು ಮಾಡಿ ಅಂತ. ಒಂದು ವೇಳೆ ಆಗಿಲ್ಲ ಅಂದ್ರೆ ನನ್ನ ಮಗಳಲ್ಲ, ನಾನು ಹುಚ್ಚನಾಗ್ತೀನಿ ಅಂತಾರೆ ತಂದೆ. ಇನ್ಮೇಲಿಂದ ಪೊಲೀಸ್ ಸ್ಟೇಷನ್ಗಾಗಲಿ ನನ್ನ ಮಗಳದ ಆಸೆ ಬಿಟ್ಟು ನಾನು ಗುದ್ದಾಡ್ತೀನಿ. ಎಲ್ಲಿ ಸಿಕ್ಕರು ನಾನು ಹುಚ್ಚನಾಗಿ ನಾನು ಅವ್ರಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಜವಾಗ್ಲಿ ನಿಜವಾಗ್ಲಿ ಹೌದು. ನಾನು ಇವ್ರ ಮಾತು ಕೇಳೋದಿಲ್ಲ. ನನಗೆ ಒಬ್ಬಳೇ ಮಗಳು, ನಾವು ಪ್ರೀತಿಯಿಂದ ಸಾಕಿದ್ದಕ್ಕೆ ಅವಳಿಗೆ ಇದು ಮಾಡಿದ್ದಾರೆ. ಮಗಳ ಬದುಕು ಹೀಗೆ ಬೀದಿಗೆ ಬಂದು ನಿಂತಿದ್ಯಲ್ಲ ಅನ್ನೋ ಬೇಸರ ಹೆತ್ತವರಿಗೆ ಆಗದೇ ಇರಲ್ಲ. ಆದ್ರೆ ಸಂಸಾರದ ಸಮಸ್ಯೆ 4 ಗೋಡೆಗಳೊಳಗೆ ಸಾಲ್ವ್ ಆಗಿಲ್ಲ ಅಂದ ಮೇಲೆ ಸುಲಭವಾಗಿ ಮುಗಿಯಲ್ಲ. ಹಾಗಂತ ಈ ಪ್ರಕರಣದಲ್ಲಿ ಕೈಲಾಗದೆ ಕೈ ಕಟ್ಟಿ ಕುಳಿತುಕೊಳ್ಬೇಕು ಅಂತಿಲ್ಲ. ನ್ಯಾಯ ಇರೋ ಕಡೆ ತಕ್ಕಡಿ ತೂಗತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಲಿ. ಈ ಕೇಸಲ್ಲಿ ಗಂಡ ಹೆಂಡತಿ ನಡುವೆ ಬೆಟ್ಟದ ಹಾಗೆ ನಿಂತಿರೋ ಎಕ್ಸ್ಪರ್ಟೇ ಡಿವೋರ್ಸ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಯಾಕಂದ್ರೆ ಒಮ್ಮೊಮ್ಮೆ ನಿಮಗೆ ಗೊತ್ತಾಗದೆ ನೀವು ಇಂಥ ಹಳ್ಳಕ್ಕೆ ಬೀಳಬಹುದು, ಎಚ್ಚರ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.